ಎಲ್ಲ ಆತ್ಮೀಯ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇಂದು ಬಸವ ಜಯಂತಿ ನಿಮಿತ್ತ ಬಂಧುಗಳೇ, ಮಿತ್ರರೇ, ಬಸವಣ್ಣನವರು ಏನು ಹೇಳುತ್ತಾರೆ ಗೊತ್ತಾ? ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಹಣ, ಆಸ್ತಿ, ಅಂತಸ್ತು, ಅಧಿಕಾರ ದೊಡ್ಡದಲ್ಲ, ಗುಣ ದೊಡ್ಡದು. ಬಸವಣ್ಣನವರು ಎಂಥ ವಚನಗಳು, ಅರ್ಥಪೂರ್ಣ ವಚನಗಳು. ಬಸವಣ್ಣನವರಾಗಲಿ, ಬುದ್ಧ ಬಸವವಾಗಲಿ, ಮತ್ತು ಅಂಬೇಡ್ಕರ್ ಅವರಾಗಲಿ, ಅಂಬಿಗರ ಚೌಡಯ್ಯವರಾಗಲಿ, ಶರಣರು, ಇವರ ವಚನಗಳು ಅರ್ಥಪೂರ್ಣವಾಗಿರುತ್ತೆ. ಅದರ ಬಗ್ಗೆ ನಾವು ವಚನಗಳನ್ನು ಕೂಡ ಈ ಬರೇ ಜಯಂತಿಗಳನ್ನು ಆಚರಣೆ ಮಾಡೋದಷ್ಟೇ ಅಲ್ಲ, ವಚನಗಳನ್ನು ಕೂಡ ನಾವು ಓದಬೇಕಾಗಿದೆ. ವಚನಗಳಲ್ಲಿ ಅರ್ಥಪೂರ್ಣ ವಚನಗಳು, ಒಬ್ಬೊಬ್ಬರು ಶರಣರು ಒಂದೊಂದು ಥರ ವಚನಗಳು. ಮತ್ತು ಬಸವಣ್ಣನವರು ಏನು ಹೇಳುತ್ತಾರೆ? ಸಂಸ್ಕಾರ ಅಂತಕ್ಕಂಥದ್ದು ನಮ್ಮ ನಾಲಿಗೆ ಮೇಲೇ ಸಂಸ್ಕಾರ ಇರುತ್ತೆ. ನಾವು ಮಾತಾಡ ರೀತಿ, ಪದ್ಧತಿ, ತೀರು, ಇಲ್ಲೇ ಸಂಸ್ಕಾರ ಇರುತ್ತೆ. ನುಡಿದರೆ, ಯಾರೇ ಮಾತಾಡಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಆ ಥರ ಮಾತನಾಡಬೇಕು. ಇಂಥ ವಚನಗಳು ಬಸವಣ್ಣನವರು. ಮತ್ತೊಂದು ಹೇಳ್ತಾರೆ, ಯಾರನ್ನಾದರೂ ನೀವು ಬೆಳೆಸಿರಿ, ಇನ್ನೊಬ್ಬರನ್ನು ನೀವು ಬೆಳೆಸಿ ತಪ್ಪಿಲ್ಲ, ಆದರೆ ಅವನು ಎದ್ದು ನಿಂತು ನಿನ್ನನ್ನೇ ತುಳಿದು ಬದುಕುವಷ್ಟು ಬೆಳೆಸಬೇಡಿ. ಸಮಸ್ತ ನಾಡಿನ ಜನತೆಗೆ ಜಗಜ್ಯೋತಿ ಶ್ರೀ ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವಿಜಯಕುಮಾರ್ ನೀರಟಿ, ಮಾಜಿ ಖಾಡಾ ನಿರ್ದೇಶಕರು, OBC ಅಧ್ಯಕ್ಷರು, ಗುರುಮಠ ಕಲ್.